ಜನ ನನಗೆ ಪರ್ಟಿಕ್ಯುಲರಾಗಿ ಒಂದೇ ಟಾಪಿಕ್ನ ಇಟ್ಕೊಂಡು ವಿಡಿಯೋ ಮಾಡಿ ಅಂತ ಕೇಳಿದ್ರಿ. ಸೊ ಹಾಗಾಗಿ ಇವತ್ತು ಯಾವುದಾದ್ರೂ ಒಂದು ಟಾಪಿಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ನಾನು ಈಗಾಗಲೇ ಹೌ ಟು ರೈಟ್ ಅ ಲೆಸನ್ ಪ್ಲ್ಯಾನ್ ಅಂತ ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಲೆಸನ್ ಪ್ಲ್ಯಾನ್ ಹೇಗೆ ಬರೆಯೋದು ಏನು ಅಂತೆಲ್ಲ ನಾನು ನಿಮಗೆ ಹೇಳಿದ್ದೀನಿ. ಸೊ ಲೆಸನ್ ಪ್ಲ್ಯಾನ್ ಹೇಗೆ ಬರೆಯೋದು ಅಂತ ನೀವು ಆಲ್ರೆಡಿ ಆ ವಿಡಿಯೋದಲ್ಲಿ ನೋಡಿರ್ತೀರ. ಅದೇ ಮೆಥಡ್ನ ಫಾಲೋ ಮಾಡಿಕೊಂಡು ಈಗ ನಾವು ಯಾವುದಾದ್ರೂ ಒಂದು ಟಾಪಿಕ್ನ ಫಾರ್ ಎಕ್ಸಾಂಪಲಿಗೆ ಇವತ್ತು ನಾನು ಪೊಲಿಟಿಕಲ್ ಸೈನ್ಸ್ದೇ ತೊಗೊತೀನಿ. ನೀವು ನನಗೆ ಪೊಲಿಟಿಕಲ್ ಸೈನ್ಸಲ್ಲಿ ಕೇಳಿದರೆ ಇಂಪಾರ್ಟೆನ್ಸ್ ಮಾತ್ರ ಇಟ್ಕೊಂಡು ಅಥವಾ ಮೀನಿಂಗ್ ಮಾತ್ರ ಇಟ್ಕೊಂಡು ಹೇಗೆ ನಾವು ಲೆಸನ್ ಪ್ಲ್ಯಾನ್ನ ಬರೆಯೋದು ಅಂತ. ಫಾರ್ ಎಕ್ಸಾಂಪಲಿಗೆ ಇಂಪಾರ್ಟೆನ್ಸ್ನ ಮಾತ್ರ ಇಟ್ಕೊಂಡು ಲೆಸನ್ ಪ್ಲ್ಯಾನ್ ಬರೀಬೇಕು ಅಂತಂದರೆ ನೀವು ಫಸ್ಟು ಟೀಚಿಂಗ್ ಆಬ್ಜೆಕ್ಟಿವ್ಸ್ನ ಸೆಲೆಕ್ಟ್ ಮಾಡ್ಕೊಬೇಕು. ಈಗಾಗಲೇ ನಾನು ಹೌ ಟು ರೈಟ್ ಅ ಲೆಸನ್ ಪ್ಲ್ಯಾನ್ ಅಂತ ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹೇಗೆ ಟೀಚಿಂಗ್ ಪಾಯಿಂಟ್ನ ಸೆಲೆಕ್ಟ್ ಮಾಡೋದು, ಮತ್ತು ಸ್ಪೆಸಿಫಿಕ್ ಟೀಚಿಂಗ್ ಪಾಯಿಂಟ್ ಯಾವುದು ಮತ್ತು ಜನರಲ್ ಟೀಚಿಂಗ್ ಪಾಯಿಂಟ್ಸ್ ಯಾವುದು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದರಲ್ಲಿ ಇಂಪಾರ್ಟೆನ್ಸಲ್ಲಿ ನೀವು ಹೇಗೆ ಟೀಚಿಂಗ್ ಪಾಯಿಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಂದರೆ, ಫಾರ್ ಎಕ್ಸಾಂಪಲಿಗೆ ನಾವು 3 ಟೀಚಿಂಗ್ ಪಾಯಿಂಟ್ಸ್ನ ತೊಗೊತೀವಿ ಅಂತ ಇಟ್ಕೊಳ್ಳಿ. ಅದರಲ್ಲಿ ಫಸ್ಟ್ ಟೀಚಿಂಗ್ ಪಾಯಿಂಟ್ ಬಂದು ಇಂಪಾರ್ಟೆನ್ಸ್ ಬಗ್ಗೆನೇ ಇರುತ್ತೆ. ಅಂದರೆ ಪೊಲಿಟಿಕಲ್ ಸೈನ್ಸ್ನ ಸ್ಟಡಿ ಮಾಡೋದ್ರಿಂದ ಏನೆಲ್ಲ ಇಂಪಾರ್ಟೆನ್ಸ್ ಇರುತ್ತೆ ಅನ್ನೋದು ಒಂದು ಟೀಚಿಂಗ್ ಪಾಯಿಂಟ್ ಆಗುತ್ತೆ. ಸೆಕೆಂಡ್ ಟೀಚಿಂಗ್ ಪಾಯಿಂಟ್ ಏನು ಅಂತಂದರೆ, ಈಗ ಫಸ್ಟಿಗೆ ನೀವು ಮೀನಿಂಗ್ನ ಬರೆಯಿರ್ತೀರಲ್ವ, ಅದನ್ನು ಫಸ್ಟ್ ಟೀಚಿಂಗ್ ಪಾಯಿಂಟಾಗಿ ಇಟ್ಕೊಬೋದು. ಸೆಕೆಂಡ್ ಬಂದು ಅದರಲ್ಲಿ ಯಾವುದಾದ್ರೂ ಡೆಫಿನಿಷನ್ಸ್ ಇದ್ದರೆ ಅಥವಾ ಯಾವುದಾದ್ರೂ ಪರ್ಟಿಕ್ಯುಲರಾಗಿ ಯಾವುದನ್ನು ವರ್ಡ್ಸ್ ಇದ್ದರೆ ಅದನ್ನು ನೀವು ಫಾರ್ ಎಕ್ಸಾಂಪಲ್ಗೆ ಫಸ್ಟ್ ನೀವು ಮೀನಿಂಗು, ಡೆಫಿನಿಷನ್ನು ಮತ್ತು ಇಂಪಾರ್ಟೆನ್ಸ್ ಇದು ಮೂರನ್ನು ನೀವು 3 ಟೀಚಿಂಗ್ ಪಾಯಿಂಟಾಗಿ ಇಟ್ಕೊಂಡು ನೀವು ಪೊಲಿಟಿಕಲ್ ಸೈನ್ಸ್ನ ಇಂಪಾರ್ಟೆನ್ಸ್ ಮೇಲೆ, ಅಂದರೆ ರಾಜ್ಯಶಾಸ್ತ್ರದ ಮಹತ್ವ ಅಂತ ಏನು ಹೇಳ್ತೀವಿ ಅದ್ರ ಮೇಲೆ ನೀವು ಲೆಸನ್ ಪ್ಲ್ಯಾನನ್ನು ಕ್ರಿಯೇಟ್ ಮಾಡ್ಬೋದು. ಫಸ್ಟಿಗೆ ನೀವು ಬರಿಬೇಕಾದ್ರೆ ಯಾವಾಗಲೂ ಬರೆಯೋ ಥರ ಮೀನಿಂಗ್ಸ್, ಅಂದರೆ ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು, ಅದು ಎಲ್ಲಿಂದ ಬಂತು, ಅದ್ರ ಬ್ಯಾಕ್ಗ್ರೌಂಡನ್ನ ಬರಿತೀರಾ. ನೆಕ್ಸ್ಟು ಅದ್ರ ಡೆಫಿನಿಷನ್ಸ್ ಅಂತಂದರೆ ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು ಅಂತ ಜನರಲಾಗಿ ಬರೆದಿರ್ತೀರಲ್ವ, ಡೆಫಿನಿಷನಲ್ಲಿ ಸ್ಪೆಸಿಫಿಕ್ಕಾಗಿ ಅಕಾರ್ಡಿಂಗ್ ಟು ಯಾರು ಹೇಳಿದ್ದಾರೆ, ಯಾವ್ದ್ರ ಬಗ್ಗೆ ಅಂತ 1-2 ಡೆಫಿನಿಷನ್ಸ್ನ ಬರೀತಾರೆ. ಅಲ್ಲಿಗೆ 2 ಟೀಚಿಂಗ್ ಪಾಯಿಂಟ್ ಮುಗಿಯುತ್ತೆ. 3ನೇ ಟೀಚಿಂಗ್ ಪಾಯಿಂಟಲ್ಲಿ ಇಂಪಾರ್ಟೆನ್ಸ್ ಬಗ್ಗೆ, ಅಂದರೆ ಈ ಪೊಲಿಟಿಕಲ್ ಸೈನ್ಸ್ನ ಸ್ಟಡಿ ಮಾಡಿದ್ರೆ ಏನೆಲ್ಲ ಇಂಪಾರ್ಟೆನ್ಸ್ ಇದೆ. ಈಗ ಕೆಲವೊಂದು ಎಕ್ಸಾಂಪಲ್ಸ್ನ ಕೊಡ್ತೀನಿ. ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದನ್ನೇ ಇಂಪಾರ್ಟೆನ್ಸ್ ಬರಿಬೇಕಂತ ಇಲ್ಲ, ನೀವು ಓನಾಗಿ ಏನು ಅಂಡರ್ಸ್ಟ್ಯಾಂಡ್ ಮಾಡಿದ್ದೀರಾ ಅದನ್ನು ಕೂಡ ಲೆಸನ್ ಪ್ಲ್ಯಾನಲ್ಲಿ ಬರಿಬೋದು. ಪಾಠ ಮಾಡುವಾಗಲೂ ಕೂಡ ಹೇಳ್ಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ಟೀಚಿಂಗ್ ಪಾಯಿಂಟ್ ಇಂಪಾರ್ಟೆನ್ಸ್ ಫಾರ್ ಎಕ್ಸಾಂಪಲಿಗೆ ಏನೇನಿರುತ್ತೆ ಅಂತ ಅಂದರೆ, ಟೆಕ್ಸ್ಟ್ ಬುಕ್ನ ಬಿಟ್ಟು ನೀವೇನು ತಿಳ್ಕೊಂಡಿರ್ತೀರ ಅಂದರೆ, ಫಾರ್ ಎಕ್ಸಾಂಪಲಿಗೆ ಪೊಲಿಟಿಕಲ್ ಸೈನ್ಸ್ನ ಸ್ಟಡಿ ಮಾಡೋದ್ರಿಂದ ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನಾವು ತಿಳ್ಕೊತೀವಿ. ಆಮೇಲೆ ಗೌರ್ನಮೆಂಟ್ ಬಗ್ಗೆ ತಿಳ್ಕೊತೀವಿ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅದ್ರದ್ದು ಅಡ್ಮಿನಿಸ್ಟ್ರೇಷನ್ ಹೆಂಗೆ ನಡೆಯುತ್ತೆ ಅನ್ನೋ ತಿಳ್ಕೊತೀವಿ. ಆಮೇಲೆ ಪ್ರೆಸಿಡೆಂಟ್ ಆಗಿರ್ಬೋದು, ವೈಸ್ ಪ್ರೆಸಿಡೆಂಟ್ ಆಗಿರ್ಬೋದು, ಇವರೆಲ್ಲ ಏನೆಲ್ಲ ಅವ್ರದ್ದು ಪ್ರಿನ್ಸಿಪಲ್ಸ್ ಇದ್ದಾವೆ ಮತ್ತು ಅವ್ರದ್ದು ಏನೆಲ್ಲ ಕಾರ್ಯಗಳಿದ್ದಾವೆ ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಆಮೇಲೆ ಸರ್ಕಾರದ ಅಂಗಗಳು ಯಾವ್ದ್ಯಾವ್ದಿದ್ದಾವೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಏನೇನು ಕೆಲಸ ಮಾಡುತ್ತೆ, ಅದರಲ್ಲಿ ಏನೆಲ್ಲ ಸಿಸ್ಟಮ್ಸ್ಗಳಿದ್ದಾವೆ, ಮತ್ತು ಅವ್ರದ್ದು ಈಗ ಫಾರ್ ಎಕ್ಸಾಂಪಲಿಗೆ ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು, ಮಿನಿಸ್ಟರ್ಸ್ ಆಗಿರ್ಬೋದು, ಅವ್ರದ್ದು ಪವರ್ಸ್ ಏನಿರುತ್ತೆ, ಫಂಕ್ಷನ್ಸ್ ಏನಿರುತ್ತೆ, ಮತ್ತು ಪೊಲಿಟಿಕಲ್ ಸೈನ್ಸ್ನ ಸ್ಟಡಿ ಮಾಡೋದ್ರಿಂದ ಅದ್ರದ್ದು ಆಬ್ಜೆಕ್ಟಿವ್ಸ್ ಏನೇನಿದೆ ಅನ್ನೋದನ್ನು ನಾವು ತಿಳ್ಕೊತೀವಿ. ಮತ್ತು ಒಂದು ಪಾಲಿಟಿಕ್ಸ್ನ ನಾವು ಹೇಗೆ ನಡೆಸಬೇಕು ಅನ್ನೋದನ್ನು ನಾವು ತಿಳ್ಕೊತೀವಿ. ಮತ್ತು ಅವರಿಗೆ ಏನೆಲ್ಲ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ, ಮತ್ತು ಸಿಟಿಸನ್ಸ್ನ ಅವರು ಹೇಗೆ ನೋಡ್ಕೋಬೇಕು, ಸಿಟಿಸನ್ಸ್ ಅಂದರೆ ಹೇಗಿರ್ತಾರೆ, ಮತ್ತು ರೈಟ್ಸ್ ಮತ್ತು ರೆಸ್ಪಾನ್ಸಿಬಿಲಿಟಿ ಬಗ್ಗೆ ತಿಳ್ಕೊತೀವಿ. ಈ ಥರ ಸೋ ಮೆನಿ ಥಿಂಗ್ಸ್ ಬಗ್ಗೆ ನಾವು ಪೊಲಿಟಿಕಲ್ ಸೈನ್ಸ್ನ ಸ್ಟಡಿ ಮಾಡೋದ್ರಿಂದ ತಿಳ್ಕೊತೀವಿ. ಇದೆಲ್ಲನೂ ಕೂಡ ನೀವು ಲೆಸನ್ ಪ್ಲ್ಯಾನಲ್ಲಿ ಇನ್ಕ್ಲೂಡ್ ಮಾಡಿ ಬರಿಬಹುದು. ಇದೆಲ್ಲನೂ ಸೇರಿಸ್ಕೊಂಡಾಗ ನಾವು ಪೊಲಿಟಿಕಲ್ ಸೈನ್ಸ್ನ ಇಂಪಾರ್ಟೆನ್ಸ್ ಅಂತ ಕರಿತೀವಿ. ಇದನ್ನೆಲ್ಲನೂ ಹೊರತುಪಡಿಸಿ ಕೆಲವೊಂದು ಅಂಶಗಳು ಟೆಕ್ಸ್ಟ್ ಬುಕ್ಕಲ್ಲಿರೋದನ್ನು ಕೂಡ ನೀವು ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆನ್ಸಲ್ಲಿ ನೀವು ಸೇರಿಸ್ಕೋಬಹುದು. ಇಷ್ಟು ಕೂಡ ಏನಾಗುತ್ತೆ ಅಂತ ಅಂದರೆ, ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆನ್ಸ್ ಅನ್ನೋದು ಒಂದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದ್ರ ಮೇಲೆ ಹೇಗೆ ನೀವು ಲೆಸನ್ ಪ್ಲ್ಯಾನ್ನ ಬಿಲ್ಡ್ ಮಾಡಬಹುದು ಅಂತ ನಾನು ಹೇಳಿದ್ದೀನಿ. ನೀವು ಪೊಲಿಟಿಕಲ್ ಸೈನ್ಸ್ ಇಂಪಾರ್ಟೆನ್ಸ್ನ ಇಟ್ಕೊಂಡು ಅದರಲ್ಲಿ ಟೀಚಿಂಗ್ ಪಾಯಿಂಟ್ ಹುಡುಕಬಾರ್ದು. ಫಸ್ಟು ಅದ್ರದ್ದು ಮೀನಿಂಗ್ ಮತ್ತು
ಡೆಫಿನೇಷನ್ಸ್ನ ಬರೀಲೇಬೇಕು. ಯಾಕಂತಂದರೆ ಅದು ಏನು ಎಲ್ಲಿಂದ ಬಂದಿದೆ, ಏನು ಯಾರು ಹೇಳಿದ್ದಾರೆ ಅದನ್ನೆಲ್ಲ ಬರೆದು ನಂತರ ನೀವು ಏನು ತೊಗೊಂಡಿದ್ದೀರಾ ಅದನ್ನು ಪೊಲಿಟಿಕ್ ಬಂದು ಈ 3 ಮೀನಿಂಗ್, ಡೆಫಿನೇಷನ್, ಇಂಪಾರ್ಟೆನ್ಸ್ ಈ 3 ಕೂಡ ನಿಮ್ಮ ಸಬ್ ಟಾಪಿಕ್ ಆಗಿರುತ್ತೆ. ಸೊ ನಾನು ಇವತ್ತು ಒಂದೇ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಅದ್ರ ಬೇಸ್ಡ್ ಮೇಲೆ ಹೇಗೆ ನಿಮಗೆ ಬರೆಯೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದೇ ನೀವು ಸೋಷಿಯಾಲಜಿಗೂ ಅಪ್ಲೈ ಮಾಡ್ಕೋಬೋದು, ಹಿಸ್ಟ್ರಿಗೂ ಅಪ್ಲೈ ಮಾಡ್ಕೋಬೋದು, ಎಕನಾಮಿಕ್ಸ್ಗೂ ಅಪ್ಲೈ ಮಾಡ್ಕೋಬೋದು. ಇದೇ ಟೀಚಿಂಗ್ ಪಾಯಿಂಟ್ನ ನೀವು ಅಲ್ಲಿಗೂ ಕೂಡ ಅಪ್ಲೈ ಮಾಡ್ಕೋಬೋದು. ಸೋಷಿಯಾಲಜಿ ಬರೀಬೇಕಾದ್ರೆ ಇಂಪಾರ್ಟೆನ್ಸ್ ಆಫ್ ಸೋಷಿಯಾಲಜಿ ಅಂತ ಹಾಕ್ಕೊಳ್ಳಿ, ಎಕನಾಮಿಕ್ಸ್ ಬೇಕು ಇಂಪಾರ್ಟೆನ್ಸ್ ಆಫ್ ಎಕನಾಮಿಕ್ಸ್ ಅಂತ ಹಾಕ್ಕೊಳ್ಳಿ, ಹಿಸ್ಟ್ರಿ ಬರೀಬೇಕಾದ್ರೆ ಇಂಪಾರ್ಟೆನ್ಸ್ ಆಫ್ ಹಿಸ್ಟ್ರಿ ಅಂತ ಟೀಚಿಂಗ್ ಪಾಯಿಂಟ್ನ ಚೇಂಜ್ ಮಾಡ್ಕೋಬೇಕು. ಒಳಗಿರೋ ಕಾನ್ಸೆಪ್ಟು ಕೂಡ ಚೇಂಜ್ ಆಗುತ್ತೆ. ಸೊ ಬರೆಯೋ ಮೆಥಡ್ ಎಲ್ಲ ಕೂಡ ಸೇಮ್ ಇರುತ್ತೆ. ಸೊ ನಾನು ಒಂದು ಟಾಪಿಕ್ ಬಗ್ಗೆ ಇಟ್ಕೊಂಡು ಹೇಳಿದ್ದೀನಿ. ನೆಕ್ಸ್ಟು ನಾನು ಇದೇ ಥರ ಯಾವುದಾದ್ರೂ ಒಂದು ಸ್ಮಾಲ್ ಟಾಪಿಕ್ ನೀವು ಕೇಳಿರೋ ಹಾಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಬಾಯ್.